ಅಷ್ಟಮಿನಲ್ಲಿ ಈಕ್ವಲ್ ಎಫೆಕ್ಟ್, ಯಾಕೆಂದರೆ ಸಮಾನವಾಗಿರುತ್ತೆ. ಸೊ ನಾವು ಅಷ್ಟಮಿಯಲ್ಲಿ ನಾವು ಕಾಲಭೈರವ ಪೂಜೆ ಮಾಡ್ತೀವಿ, ಯಾಕಂದ್ರೆ ಆವಾಗ ನಮಗೊಂಥರ ಎನರ್ಜಿ ಸಿಗುತ್ತೆ. ಅಮಾವಾಸ್ಯೆ ಹೌರ್ಣಮಲ್ಲಿ ಮ್ಯಾಕ್ಸಿಮಮ್ ಎಫೆಕ್ಟ್ ಇರೋದ್ರಿಂದ ಆವತ್ತು ದಿನ ನಮ್ಮ ಕರ್ಮವನ್ನು ಎರೇಸ್ ಮಾಡ್ಬೋದು ಬೇಗ. ನಮ್ಮ ಕರ್ಮವನ್ನು, ಯಾಕಂದರೆ ಮಾಲಿಕ್ಯೂಲ್ಸ್ ಆಗಿ ವೈಬ್ರೇಷನ್ ಜಾಸ್ತಿ ಇರ್ತದೆ. ಬಾಡಿ ಒಳಗೆ ಇರುವ ಮಾಲಿಕ್ಯೂಲ್ಸಲ್ಲಿ, ಬಾಡಿ ಸೆಲ್ಸಲ್ಲಿ ವೈಬ್ರೇಷನ್ ಜಾಸ್ತಿ ಇರೋದ್ರಿಂದ ನಾವಿವತ್ತು ಮೌನಾನಂದ ಸ್ವಾಮಿಗಳ ಮಠಾಲಯಂ ಹಲ್ಸೂರ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಇಲ್ಲಿ ತುಂಬಾ ಜನ ಬರ್ತಾ ಇದ್ದಾರೆ. ಈ ಜಾಗದ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ಗಳಿದೆ, ಇಲ್ಲಿ ಹೋಗಿ ತಿಳ್ಕೊಳ್ಳಿ. ನೀವು ತುಂಬಾ ಪೀಸ್ಫುಲ್ ಆಗಿ ಈ ಪ್ಲೇಸ್ ಅಲ್ಲಿ ಕೆಲವಷ್ಟು ಪ್ರಾಬ್ಲಮ್ಗಳಿಗೆ ಪರಿಹಾರಗಳನ್ನ ಕಂಡುಕೋಬಹುದು. ಶ್ರೀ ಮೌನಾನಂದ ಗುರುಸ್ವಾಮಿ ಮಠಾಲಯ ಬೆಂಗಳೂರಲ್ಲಿ ಇರುವ ಹಳೆ ಜೀವ ಸಮಾಧಿಗಳಲ್ಲಿ ಒಂದು. ಇದರಲ್ಲಿ ಶ್ರೀ ಮೌನಾನಂದ ಗುರುಸ್ವಾಮಿಗಳ ಜೀವ ಸಮಾಧಿ ಇದೆ. ಅವ್ರ ಧರ್ಮಪತ್ನಿ ಉಣ್ಣಾಮಲೆ ಯೋಗಿನಿ ಅವ್ರ ಸಮಾಧಿ ಪಕ್ಕದಲ್ಲಿ ಇದೆ. ಅವರೇ ಎಸ್ಟಾಬ್ಲಿಷ್ ಮಾಡಿದ ಗಣಪತಿ ಸನ್ನದಿ, ಚಂದ್ರಮೌಳೇಶ್ವರ ಶಿವ ಸನ್ನದಿ, ತಿರುಬುರ ಸನ್ನದಿ, 3 ಸನ್ನದಿಗಳು ಇವೆ. ಇವು ಸುಮಾರು ಒಂದು 150 years ಓಲ್ಡ್. ಇದು ತುಂಬಾ ಕಷ್ಟಪಟ್ಟು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದು ಎಸ್ಟಾಬ್ಲಿಷ್ ಮಾಡಿದವರು ಏನ್, ಇಲ್ಲಿ ಬರೋವರಿಗೆ ಮನಃಶಾಂತಿ ಸಿಗಬೇಕು. ಅದು ಕರೆಕ್ಟಾಗಿ ಅವ್ರು ಮಾಡಿಬಿಟ್ಟಿದ್ದಾರೆ. ಹೆಂಗೆ ಅಂದರೆ, ಇಲ್ಲಿ ಈ ಪ್ರೇಯರ್ ಹಾಲಲ್ಲಿ ಬಂದು ಯಾರು ಕೂತರು ಅವ್ರ ಬಲಕನ್ನು ಸ್ಟ್ರೈಟ್ ಅಯ್ಯ ಸಮಾಧಿ ನೋಡ್ತದೆ, ಎಡಕನ್ನು ಅಮ್ಮ ಸಮಾಧಿನ ನೋಡ್ತದೆ. ಈಗ ನಮ್ಮ ಬಾಡಿ ರೈಟ್ ಹ್ಯಾಂಡ್ ಸೈಡ್ ಮೇಲ್ ತತ್ವ, ಹೀಟ್ ರಿಲೇಟೆಡ್ ಸೂರ್ಯ. ನಮ್ಮ ಲೆಫ್ಟ್ ಬಾಡಿ ಫೀಮೇಲ್ ತತ್ವ, ರಿಲೇಟೆಡ್ ಟು ಮೂನ್ ಚಂದ್ರ, ಆಮೇಲೆ ಕೋಲ್ಡ್. ಇಲ್ಲಿ ಯಾರು ಬಂದು ಕೂತಿದೆ ಒಂದು 21 minutes ಸುಮ್ಮನೆ ಕೂತರೆ ಸಾಕು, ಅಯ್ಯಿಂದ ಮೇಲೆ ಎನರ್ಜಿ, ಅಮ್ಮಯಿಂದ ಫೀಮೇಲ್ ಎನರ್ಜಿ ಬಂದು ನಿಮ್ಮ ಮೈಂಡ್ ಮತ್ತು ಬಾಡಿಯನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಇದರಿಂದ ಕ್ಲೀನಾಗಿ ನಿಮಗೆ ಮನಃಶಾಂತಿ ಸಿಗುತ್ತೆ. ಮನಃಶಾಂತಿ ಸಿಕ್ಕಿದ ಮೇಲೆ ನಿಮಗೆ ಏನೇ ಅಚೀವ್ ಮಾಡ್ಬೋದು. ಸೊ ಹಂಗೆ ಆಟೋಮೆಟಿಕ್ಕಾಗಿ ಅವರು ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದ್ದಾರೆ. ನನ್ನ ಪ್ರಕಾರ ಯಾರಾದರೂ ಒಬ್ಬರು ಸ್ಪಿರಿಚುವಲಿ ಹೈಯೆಸ್ಟ್ ಪಾಯಿಂಟ್ ಟಚ್ ಮಾಡಬೇಕು ಅಂದರೆ ಇಲ್ಲಿ ಬಂದರೆ ಸಾಕು, ಅದಕ್ಕೆ ಏನೇನು ಬೇಕು ಎಲ್ಲ ಇದೆ. ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಅಯ್ಯ 1915 1920 ಆವಾಗ ಜೀವ ಸಮಾಧಿ ಆಗಿರ್ಬೋದು. ಈ ಕಡೆ 10 years ಆಗಿದೆ. ಯಾಕೆಂದ್ರೆ ಇವ್ರ ಫ್ರೆಂಡ್ ಆಪೋಸಿಟ್ ಅಲ್ಲಿ ಅಸ್ಥಿ ಸಮಾಧಿ ಆಗಿದ್ದಾರೆ. ಅವ್ರ ಹೆಸರು ಯೋಗೇಶ್ವರಾನಂದ ಅಂತ, ಬೆಂಗಾಲಿ. ಸೊ ಅವರು ಒಂದು ಬರೆದಿದ್ದಾರೆ, ಇಂಗ್ಲಿಷ್ ಬುಕ್ ಬರೆದಿದ್ದಾರೆ. ಅದರಿಂದ ನಮ್ಮ ಅಯ್ಯ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಇದೆ. ಅದರಿಂದ ಇದು ನಾವು ಸ್ವಲ್ಪ 1915 to 1920 ಇರ್ಬೋದು ಅಂತ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಅದು ಮುಂದೆ ಇಲ್ಲಿ ಅವರು ಸಮಾಧಿ ದಿನ ದೀಪಾವಳಿ ಅಮಾವಾಸ್ಯೆ, ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ಅವ್ರದ್ದು ಸಮಾಧಿ ದಿನ. ಅದು ಆ ಕಾಲಕ್ಕಿಂದ ಇದು ಅವ್ರದ್ದು ಗುರು ಪೂಜೆ ಅಂತ ನಡೆದುಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರ ಗುರು ಪೂಜೆ ಇರುವಾಗ ಅವ್ರದ್ದು ಫೋಟೋಸ್ ಎಲ್ಲ ರೋಡ್ಸಲ್ಲಿ ತಗೊಂಡು ಹೋಗಿ ಒಂದು ಚಾರಿಯಾಟ್ ಎಲ್ಲ ತಗೊಂಡು ಹೋಗಿ ಅನ್ನದಾನ ಎಲ್ಲ ಮಾಡ್ತಾ ಇದ್ದಾರೆ. ಇದು ರೆಗ್ಯುಲರ್ ಆಗಿ ನಡೀತಾ ಇದೆ. ಆವತ್ತು ದಿನ ಯಾರು ಬಂದರೂ ಊಟ ಮಾಡಿದ್ರು ಇವರದು ಫುಲ್ ಆಶೀರ್ವಾದ ಸಿಗುತ್ತೆ. ಯಾಕಂದರೆ ಇಲ್ಲಿ ಮಾಡಿರುವ ಈ ಊಟ, ಈ ಪ್ರಸಾದ ನಮ್ಮ ಮೈ ಒಳಗೆ ಹೋಗಿ ರಸವಾಗಿ ಚೇಂಜ್ ಆಗಿಬಿಟ್ಟು ಬ್ಲಡ್ ಆಗಿ ಎಲ್ಲ ಸೆಲ್ ಒಂದೊಂದಿಗೆ ಹೋಗ್ಬಿಟ್ಟು ನಮಗೆ ಅವ್ರದ್ದು ಆಶೀರ್ವಾದ ಕಂಪ್ಲೀಟ್ ಸಿಗುತ್ತೆ.
ಪ್ಲಸ್ ಇಲ್ಲಿ ಪ್ರತಿ ಗುರುವಾರ ಭಜನೆ ನಡೀತಾ ಇದೆ. ಎವ್ರಿ ಅಮಾವಾಸ್ಯೆ ಮತ್ತು ಹೌನಮ್ಮಿ ಪ್ರಸಾದ ಮಧ್ಯಾಹ್ನ ಸಿಗುತ್ತೆ. ಸೊ ಹಂಗೆ ಈ ಜಾಗದಲ್ಲಿ ನೀವು ಬಂದರೆ ಮನಃಶಾಂತಿ ಮತ್ತು ಎಲ್ಲ ಫುಲ್ ಎನರ್ಜಿ ಸಿಗುತ್ತೆ. ಸರ್, ಅಮಾವಾಸ್ಯೆ ಪೌರ್ಣಿಮೆಗೆ ಅನ್ನದಾನ ಯಾಕೆ ಅಂತ ಒಳ್ಳೆ ಸರಿ, ಎಲ್ಲರಿಗೂ ಗೊತ್ತು ನಮ್ಮ ಸೂರ್ಯ ಭೂಮಿ ಸೂರ್ಯನ ಸುತ್ತುತ್ತದೆ, ಅದೆಲ್ಲರಿಗೂ ಗೊತ್ತು. ಈ ನಮ್ಮ ಭೂಮಿಯನ್ನು ಚಂದ್ರ ಸುತ್ತುತ್ತದೆ. ಇದಕ್ಕೆ 4 ಪಾಯಿಂಟ್ಸ್ ಇಂಪಾರ್ಟೆಂಟ್. ಒಂದು 0 ಡಿಗ್ರಿ ಅಮಾವಾಸ್ಯೆ, 180 ಡಿಗ್ರಿ ಪೌರ್ಣಮಿ, 90 ಡಿಗ್ರಿ 270 ಡಿಗ್ರಿ ಅಷ್ಟಮಿಗಳು. ಇದು 4 ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ದ ಪೊಸಿಷನ್ ಆಫ್ ದ ಮೂನ್ ಹ್ಯಾಸ್ ಎಫೆಕ್ಟ್ ಆನ್ ದ ಬಾಡಿ. 0 ಡಿಗ್ರಿ 180 ಡಿಗ್ರಿಯಲ್ಲಿ ಮ್ಯಾಕ್ಸಿಮಮ್ ಎಫೆಕ್ಟ್, ಅಷ್ಟಮಿನಲ್ಲಿ ಈಕ್ವಲ್ ಎಫೆಕ್ಟ್, ಯಾಕೆಂದರೆ ಸಮಾನವಾಗಿರುತ್ತೆ. ಸೊ ನಾವು ಅಷ್ಟಮಿಯಲ್ಲಿ ನಾವು ಕಾಲಭೈರವ ಪೂಜೆ ಮಾಡ್ತೀವಿ, ಯಾಕಂದ್ರೆ ಆವಾಗ ನಮಗೊಂಥರ ಎನರ್ಜಿ ಸಿಗುತ್ತೆ. ಅಮಾವಾಸ್ಯೆ ಹೌರ್ಣಮಿಯಲ್ಲಿ ಮ್ಯಾಕ್ಸಿಮಮ್ ಎಫೆಕ್ಟ್ ಇರೋದ್ರಿಂದ ಆವತ್ತು ದಿನ ನಮ್ಮ ಕರ್ಮವನ್ನು ಎರೇಸ್ ಮಾಡ್ಬೋದು ಬೇಗ. ನಮ್ಮ ಕರ್ಮವನ್ನು, ಯಾಕಂದರೆ ಮಾಲಿಕ್ಯೂಲ್ಸ್ ಆಗಿ ವೈಬ್ರೇಷನ್ ಜಾಸ್ತಿ ಇರ್ತದೆ. ಬಾಡಿ ಒಳಗೆ ಇರುವ ಮಾಲಿಕ್ಯೂಲ್ಸಲ್ಲಿ, ಬಾಡಿ ಸೆಲ್ಸಲ್ಲಿ ವೈಬ್ರೇಷನ್ ಜಾಸ್ತಿ ಇರೋದ್ರಿಂದ ಎರೇಸ್ ಮಾಡೋದು, ಹಳೆ ಕರ್ಮಗಳಿಗೆ ಎರೇಸ್ ಮಾಡೋದು, ಒಳ್ಳೆ ಕರ್ಮಗಳು ಇಂಟ್ರೊಡ್ಯೂಸ್ ಮಾಡೋದು, ಇದೆಲ್ಲ ಈಸಿ ಆಗುತ್ತೆ. ಸೊ ಆವತ್ತು ದಿನ ಕೆಳಗೆ ಇರುವ ಸಮಾಧಿಯಲ್ಲಿರುವ ಋಷಿಗಳು ಮುನಿಗಳು ಜಾಸ್ತಿ ಎನರ್ಜಿ ಕೊಡ್ತಾರೆ ನಮಗೆ ಸಹಾಯ ಮಾಡೋದಕ್ಕೆ. ಜಾಸ್ತಿ ಎನರ್ಜಿ ಆವತ್ತು ದಿನ ಕೊಡ್ತಾರೆ. ಸೊ ಆವತ್ತು ದಿನ ನಾವು ಮೆಡಿಟೇಷನ್ ಮಾಡಿದ್ರೆ ನಾವು ಏನು ಅನ್ಕೊಳ್ತೀವಿ ಒಳ್ಳೇದು, ನಮ್ಮ ಮೈಯೊಳಗೆ ಹೋಗಿ ಕೂತು ಅದು ಕಂಪ್ಲೀಟ್ ಆಗುತ್ತೆ. ಪೌರ್ಣಮಿ ದಿನ ಅದೇ. ಸೊ ಹಿಂಗೆ ಅದು 4 ದಿನ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಅಮಾವಾಸ್ಯೆ ಪೌರ್ಣಮಿ ದಿನ ಅನ್ನದಾನ. ಈ ಎನರ್ಜಿ ಏನಾಗುತ್ತೆ, ಇಲ್ಲಿ ಪ್ರಿಪೇರ್ ಮಾಡುವ ಪದಾರ್ಥಗಳನ್ನು ಒಳಗೆ ಹೋಗಿ ಅದರಿಂದ ನಮ್ಮ ಮೈಂಡ್ ಒಳಗೆ, ಹೊಟ್ಟೆ ಒಳಗೆ ಹೋಗಿ ಒಳಗಿಂದ ಕನ್ವರ್ಟ್ ಆಗಿ ಎನರ್ಜಿ ನಮ್ಮ ಫುಲ್ ಸೆಲ್, ಎವ್ರಿ ಸೆಲ್ಗೆ ಹೋಗುತ್ತೆ. ನಾರ್ಮಲ್ ದಿನದಲ್ಲಿ ಅಷ್ಟೊಂದು ಈಸಿಯಾಗಿ ಆಗಲ್ಲ. ಅದಕ್ಕೋಸ್ಕರ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸರ್, ಆಮೇಲೆ ಇದು ಕಂಪ್ಲೀಟ್ ಆಗಿ ಎಲ್ಲ ಟೈಮ್ ಓಪನ್ ಇರುತ್ತಾ ಇಲ್ಲ? ಇದು 24 hours ಓಪನ್. ಬೆಳಗ್ಗೆ 6ರಿಂದ ನೆಕ್ಸ್ಟ್ 6 ತನಕ ಓಪನ್ ಇದೆ. ಬಟ್ ಸೇಫ್ಟಿ ಸೆಕ್ಯೂರಿಟಿಗೋಸ್ಕರ ನಾವು ಏನು ಮಾಡ್ತಾ ಇದೀವಿ, ಸ್ವಲ್ಪ ಲ್ಯಾಚ್ ಮಾಡಿ ಅಲ್ಲೇ ಇರ್ತೀವಿ. ನೈಟ್ 10 ಗಂಟೆಗೆ ಲ್ಯಾಚ್ ಮಾಡ್ತೀವಿ, ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡ್ತೀವಿ. ಬಟ್ ನೈಟ್ ಯಾರು ಬಂದ್ರೂ ಊಟ ಸಿಗುತ್ತೆ ಇಲ್ಲಿ. ಜನರಲ್ ಆಗಿ ಅಗೋರಿಗಳು ಅವರು ಇವರೆಲ್ಲ ಬಂದು ಶಂಕು ಎಲ್ಲ ಊದ್ಬಿಟ್ಟು ಊಟ ಬೇಕು ಅಂತ ಕೇಳ್ಬಿಟ್ಟು ಹೋಗ್ತಾರೆ. ಸೊ ಇದು 24 hours ಓಪನ್. ಬಂದು ಮೆಡಿಟೇಷನ್ ಮಾಡಿ ಮನಃಶಾಂತಿ ಮತ್ತು ಅರುಳಾಶಿ ತಗೊಂಡು ಹೋಗ್ಬೇಕು. ಗುರುಗಳು ಬರ್ತಿರೋದು ಯಾವ್ದಾದ್ರು ಡೀಟೇಲ್ಸ್ ಏನಾದ್ರು ಇದೆಯಾ? ಈಗ ಅವ್ರೇನಾದ್ರು ಇದನ್ನ ಎಕ್ಸಾಂಪಲ್ ಚಾಟ್ ಮಾಡಿ ಅಂತ ಹೇಳಿರ್ತಾರೆ, ಏನೋ ಒಂದು ಚಾಟ್ ಮಾಡೋದ್ರಿಂದ ಆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಯಾಕೆಂದ್ರೆ ಮನುಷ್ಯ ಅಂದ್ರೆ ನಾರ್ಮಲ್ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ ಈಸಿಯಾಗಿ. ಯಾವುದೋ ಒಂದು ಮಂತ್ರ ಚಾಟ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಬರುತ್ತೆ. ಆ ಥರದ್ದು ಏನಾದ್ರು ಹೇಗೆ ಮಾಡಬೇಕು ಅನ್ನೋ ಇದೆಯಾ? ಒಳ್ಳೆ ಕ್ವಶನ್ ಇಲ್ಲ ನೋಡಿ. ಸ್ವಾಮೀಜಿ ಮೌನಾನಂದ ಗುರುಸ್ವಾಮಿ ಅವ್ರು ಏನೋ ಅವರು ಮಾತಾಡ್ಬೇಕಂದ್ರೆ ಅವ್ರು ಇಲ್ಲಿ ಬರೆದಿರೋ ಚಿತ್ರಗಳಲ್ಲಿ ಬರೆದ್ಬಿಟ್ಟಿದ್ದಾರೆ. ನಂಬರ್ 1, ಯಾವ ಜೀವ ಸಮಾಧಿಗೆ ಹೋದ್ರೇನು ಜೀವ ಸಮಾಧಿ ಸೈಡಲ್ಲಿ, ಜೆಂಟ್ಸ್ ಅಂದ್ರೆ ಜೀವ ಸಮಾಧಿ ರೈಟ್ ಹ್ಯಾಂಡ್ ಸೈಡಲ್ಲಿ, ವಿಮೆನ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೂತ್ಕೊಂಡು ನಮಗೆ ಏನು ಬೇಕು ಅದನ್ನ ಮನಸ್ಸಲ್ಲಿ ಕೇಳ್ಕೊಳ್ಬೇಕು. ಕೇಳಿದ್ರೆ ಅದು ಅವ್ರಿಗೆ ಹಂಗೇನೆ ಸಿಗುತ್ತೆ 100%. ಸಿಕ್ಕಿದ ಮೇಲೆ ಅವ್ರು ನೋಡ್ಬಿಟ್ಟು ನಿಮ್ಗೆ ಕೊಡ್ಬೇಕಾ ಇಲ್ವಾ ಅಂತ ನೋಡ್ಬಿಟ್ಟು ಕೊಡ್ತಾರೆ. ಜನರಲ್ ಆಗಿ ಅವ್ರಿಗೆ ಒಳ್ಳೆ ಮನಸ್ಸು, ಯಾರು ಕೇಳಿದ್ರೂ ಕೊಟ್ಬಿಡ್ತಾರೆ. ಸೊ ಯಾವ ಜೀವ ಸಮಾಧಿಗೆ ಹೋದ್ರೂ ಹಿಂಗೇನೆ ಕೇಳಬೇಕು. ನಂಬರ್ 1. ಎರಡನೇದು, ಇಲ್ಲಿ ಮೆಡಿಟೇಷನ್ ಏನು ಮಾಡಬೇಡಿ, ಸುಮ್ಮನೆ ಬಂದು 21 minutes ಕೂತ್ಬಿಟ್ಟು
ಆಟೋಮೆಟಿಕ್ ಆಗಿ ಇಬ್ರು ಎನರ್ಜಿ, ಅಯ್ಯ ಎನರ್ಜಿ, ಅಮ್ಮ ಎನರ್ಜಿ ನಿಮ್ಮ ಮೈಯಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಹೋಗ್ಬಿಟ್ಟು ನಿಮ್ಮ ಮನಸ್ಸು ಕ್ಲೀನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಹೋಗುವಾಗ ನೀವು ಸೈಲೆಂಟ್ ಆಗಿರ್ತೀರಿ. ಮೂರನೆಯದು ನಾವು ಏನು ಪ್ರಾಕ್ಟೀಸ್ ಮಾಡಬೇಕಾ ಅಂದರೆ ಅವರು ಬರೆದು ಇಟ್ಟಿದ್ದಾರೆ. 18 ಸಿದ್ಧಾಸ್ ಅಂತ ಒಂದು ಇದೆ. ಅದರಲ್ಲಿ ಕೆಲವು ಸಿದ್ಧ ಎಕ್ಸಾಂಪಲ್ ಬೋಗಲು, ಆಮೇಲೆ ಪುಲಿಪಾಣಿ, ಆ ಸಿದ್ಧರುಗಳದ್ದು ಚಿತ್ರ ಬರೆದಿಟ್ಟಿದ್ದಾರೆ. ನಾವು ಅವ್ರು ಏನು ಬರೆದಿಟ್ಟಿದ್ದಾರೆ ಅದನ್ನ ನಾವು ಫಾಲೋ ಮಾಡ್ತೀವಿ. ಹಂಗೆ ಅವರು ಬರೆದು ಇಟ್ಬಿಟ್ಟಿದ್ದಾರೆ. ಅದನ್ನ ಹೋಗಿ ಅದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ಏನು ಮಾಡಬೇಕು ಲೈಫ್ಲಿ ಅಂತ ಇದೆ. ಚಿತ್ರದಲ್ಲಿ ಎಲ್ಲ ಬರೆದಿಟ್ಬಿಟ್ಟಿದ್ದಾರೆ. ಸರ್, ಇಲ್ಲಿ ಬಂದವರಿಗೆ ಅದನ್ನ ಹೇಗೆ ಗೊತ್ತಾಗುತ್ತೆ, ನಾವು ಯಾವ್ದಕ್ಕೆ ಏನ್ ಮಾಡ್ಬೇಕು ಅಂತ ಯಾರು ತಿಳಿಸಿಕೊಡ್ತಾರೆ? ಇದು ತಿಳಿಸ್ಕೊಡೋದಕ್ಕೆ ಯಾರು ಇಲ್ಲ. ನಾವೇ ಬಂದು ನೋಡಿ ಚಿತ್ರಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಬೇಕು. ಹಂಗೆ ಬರೆದಿಟ್ಟಿದ್ದಾರೆ. ಎಕ್ಸಾಂಪಲ್ ಒಂದು ಹೇಳ್ತೀನಿ, ಇದೆಲ್ಲರೂ ನಾನು ಹೇಳ್ತೀನಿ. ಅದು ಇದೇನಂದ್ರೆ, ಈ ಮಠಕ್ಕೆ ಬಂದ್ರೆ ನಿಮಗೆ ಏನು ಸಿಕ್ಕುತ್ತೆ ಅಂತ ಒಂದು ರಹಸ್ಯ ಇದೆ. ಯಾವ ಮಠಕ್ಕೆ ಹೋದ್ರೆ ನಿಮ್ಗೆ ಏನು ಸಿಗುತ್ತೆ ಅಂತ ಒಂದು ರಹಸ್ಯ ಇದೆ.